ಹಲೋ ನಮಸ್ತೆ ಎಲ್ರಿಗೂ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಇದು ಯಶಸ್ವಿನಿ ಕಾರ್ಡ್ ಅಂದರೆ ಏನು, ಇದರಿಂದ ಯಾರಿಗೆಲ್ಲ ಬೆನಿಫಿಟ್ ಸಿಗುತ್ತೆ, ಈ ಬೆನಿಫಿಟನ್ನು ನಾವು ಪಡ್ಕೋಬೇಕಂತ ಹೇಳಿದರೆ ನಮಗೆ ಏನೆಲ್ಲ ಅರ್ಹತೆಗಳು ಇರಬೇಕು ಅಂತಂದು ಹೇಳ್ಬಿಟ್ಟು ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ಯಾರ್ಯಾರಿಗೆಲ್ಲ ಬರುತ್ತೆ, ಯಾರ್ಯಾರಿಗೆಲ್ಲ ಬರಲ್ಲ, ಇದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು, ನಾವು ಎಲ್ಲಿ ಹೋಗಿ ಈ ಕಾರ್ಡನ್ನು ಮಾಡಿಸ್ಬೇಕು, ಇಷ್ಟು ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಹಾಗೆ ಅದೇ ರೀತಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫ್ರೀ ಸಬ್ಸ್ಕ್ರೈಬ್ ಇರುತ್ತೆ. ಸೊ ನೀವು ಯಾವುದೇ ರೀತಿಯ ಚಾರ್ಜಸ್ ಕೊಡೋದಿರೋದಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸೊ ಇವಾಗ ಏನಂತ ಹೇಳಿದರೆ ಯಶಸ್ವಿನಿ ಕಾರ್ಡ್ ಅಂತ ಹೇಳಿದರೆ ಇದು ನಮ್ಮ ಒಂದು ರಾಜ್ಯ ಸರ್ಕಾರದವರು ಬಿಟ್ಟಿರ್ತಕ್ಕಂಥ ಒಂದು ಕಾರ್ಡ್ ಇದೆ. ಈ ಕಾರ್ಡಿನ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥವರಿಗೆ ಕುಟುಂಬದಲ್ಲಿರೋ ಎಲ್ಲ ಸದಸ್ಯರು ಈ ಕಾರ್ಡನ್ನ ಮಾಡಿಸ್ಬೇಕಂತ ಏನಿಲ್ಲ. ರೇಷನ್ ಕಾರ್ಡಲ್ಲಿರೋರು ರೇಷನ್ ಕಾರ್ಡನ್ನು ತೊಗೊತಾರೆ. ಅದರಲ್ಲಿ ಯಾವುದಾದ್ರೂ ಒಬ್ಬ ಸದಸ್ಯ ಈ ಒಂದು ಕಾರ್ಡನ್ನು ಮಾಡಿಸಿದರೆ ಅವರಿಗೆ 1 ವರ್ಷಕ್ಕೆ 5 ಲಕ್ಷ ರೂಪಾಯಿ ಮೆಡಿಕಲ್ ಸೇವೆಗೋಸ್ಕರ ಉಚಿತವಾಗಿ ಕೊಡ್ತಾರೆ. ಅಂದರೆ ನಾವು ಹಾಸ್ಪಿಟಲೈಸೇಷನ್ ಏನಾದ್ರು ಆದರೆ ಅಲ್ಲಿ ಶಸ್ತ್ರಚಿಕಿತ್ಸೆಗಳಂತ ಬರುತ್ತೆ. ಸುಮಾರು 2250ರಿಂದ 300 ಕಾಯಿಲೆಗಳನ್ನು ಈ ಒಂದು ಕಾರ್ಡಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಅಷ್ಟು ಕಾಯಿಲೆಗಳಿಗೆ ಈ ಒಂದು ಕಾರ್ಡ್ ಬರುತ್ತೆ. ಅಂದರೆ ಒಂದು 24 hours ಬೆಡ್ ಹಾಸ್ಪಿಟಲೈಸೇಷನ್ ಆಗಿರಬೇಕು, ಮತ್ತು ಶಸ್ತ್ರಚಿಕಿತ್ಸೆಗಳಾಗಿರ್ಬೋದು, ಕಣ್ಣಿಂದು, ಈ ಥರದ್ದೆಲ್ಲ ಒಂದಷ್ಟು ಲಿಸ್ಟ್ಗಳಿದೆ. ಅದನ್ನು ನೀವು ಅದು ಅಪ್ಲಿಕೇಶನಲ್ಲೂ ಕೂಡ ನೀವು ಚೆಕ್ ಮಾಡ್ಕೋಬೋದು. ಸೊ ಈ ಥರದ್ದು ಎಲ್ಲದಕ್ಕೂ ಈ ಒಂದು ಕಾರ್ಡಿಂದ ಬೆನಿಫಿಟ್ ಇದೆ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ಮಗು ಹುಟ್ಟಿ 30 ದಿನ ಆದರೆ ಅಂದರೆ ನವಜಾತ ಶಿಶುವಿಗೂ ನಾವು ಈ ಒಂದು ಕಾರ್ಡನ್ನು ಮಾಡಿಸ್ಬೋದು. ಅಂದರೆ ತಾಯಿಯ ಹೆಸರಿನ ಜೊತೆಗೆ ಆ ಮಗುವಿನ ಹೆಸರನ್ನು ನಾವು ಟೈಅಪ್ ಮಾಡ್ಬೋದು. ಆ ಮಗುವಿಗೂ ಈ ಕಾರ್ಡಿನಲ್ಲಿ ಎಲ್ಲ ಸೌಲಭ್ಯಗಳು ಸಿಗುತ್ತೆ ಅಂತ ಹೇಳ್ತೀವಿ. ಸೊ ಇವಾಗ ಈ ಕಾರ್ಡನ್ನು ನಾವು ಪಡ್ಕೋಬೇಕು ಅಂತ ಹೇಳಿದರೆ ಹಳ್ಳಿಯವ್ರಿಗೆ ಒಂದು ರೂಲ್ಸ್ ಇದೆ, ಮತ್ತು ಸಿಟಿಯವ್ರಿಗೆ ಒಂದು ರೂಲ್ಸ್ ಇದೆ. ಇದನ್ನು ಯಾರು ಯಾವ ರೀತಿ ಪಡ್ಕೋಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಸೊ ಇದರಲ್ಲಿ 50 ಲಕ್ಷ ಜನ ನಾವು ಕಾರ್ಡನ್ನು ಪಡ್ಕೋಬೋದು. ಅಂದರೆ ನಮ್ಮ ಒಂದು ಕರ್ನಾಟಕ ಸರ್ಕಾರದ ಯೋಜನೆ ಅಡಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾವು 50 ಲಕ್ಷದವರೆಗೂ ಜನರು ಈ ಒಂದು ಕಾರ್ಡಿನ ಸೌಲಭ್ಯವನ್ನು ಪಡ್ಕೋಬೋದಾಗಿದೆ. ಅದರಲ್ಲಿ ಅಪ್ಲಿಕೇಶನ್ ಶುಲ್ಕ ಬಂದು 100 ರೂಪಾಯಿ ಇರುತ್ತೆ. ಮತ್ತು SC/ST ಕ್ಯಾಟಗರಿಯವರಾದ್ರು ಅಂತ ಹೇಳಿದರೆ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಕೂಡ ಇರೋದಿಲ್ಲ. ನೀವು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟನ್ನು ಅದ್ರ ಜೊತೆ ಅಟ್ಯಾಚ್ ಮಾಡೋದ್ರಿಂದ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಕೂಡ ಫ್ರೀಯಾಗಿ ಇರುತ್ತೆ. ನಿಮಗೆ ಯಾವುದೇ ರೀತಿಯ ಚಾರ್ಜಸನ್ನು ನೀವು ಪೇ ಮಾಡೋದು ಇರೋದಿಲ್ಲ. ಅದರ್ ಕ್ಯಾಟಗರಿಯವರಾದರೆ ಅಪ್ಲಿಕೇಶನ್ ಚಾರ್ಜ್ ಬಂದು 100 ರೂಪಾಯಿನ ನೀವು ಪೇ ಮಾಡಬೇಕಾಗುತ್ತೆ. ಮತ್ತು ಇದಕ್ಕೆ ಆದಾಯ ಬಂದು 1,20,000 ಒಳಗೆ ಇರ್ತಕ್ಕಂಥವ್ರು ಈ ಒಂದು ಕಾರ್ಡಿಗೆ ಅರ್ಹರಾಗಿರ್ತಾರೆ. ಸರ್ಕಾರಿ ನೌಕರಿ ಇರೋರು ಮತ್ತು 30,000 ಸಂಬಳ ತೊಗೊಳೋಂಥವ್ರು ಈ ಒಂದು ಕಾರ್ಡಿಗೆ ಅರ್ಹರಾಗಿರೋದಿಲ್ಲ. ಯಾಕಂದರೆ ಲಾಸ್ಟ್ ಮಂತ್ ಏನೋ ರೇಷನ್ ಕಾರ್ಡ್ಗಳು ರದ್ದಾಯ್ತಲ್ವ, ಈ ಒಂದು ಕಾರಣಗಳಿಂದನೇ ರದ್ದಾಗಿರೋದು. ಅಂದರೆ ಆದಾಯದ ಮಿತಿ ಜಾಸ್ತಿ ಇದೆ, ಮತ್ತು ಅವ್ರು ಇನ್ನೊಂದು ಸರ್ಕಾರಿ ನೌಕರರಾಗಿದ್ದಾರೆ. ಈ ಒಂದು ಕಾರಣಕ್ಕೆ ಅವ್ರದ್ದು ರೇಷನ್ ಕಾರ್ಡ್ ರದ್ದಾಗಿದೆ. ಬಟ್ ಇಲ್ಲಿ BPL ಕಾರ್ಡ್ ಇರೋರಿಗೆ ನೋಡಿ ಇಷ್ಟೆಲ್ಲ ಫೆಸಿಲಿಟೀಸು ಸಿಗ್ತಾ ಇದೆ, ಗೊತ್ತಾಯ್ತಲ್ವಾ. ಸೊ ಇವಾಗ ಏನಂತ ಹೇಳಿದರೆ ನಾವು ಈ ಕಾರ್ಡನ್ನು ಮಾಡಿಸ್ಕೋಬೇಕು. ಯಾವ ಥರ ಮಾಡಿಸ್ಕೋಬೇಕು ಅಂತ ನೋಡೋದಾದರೆ, ಹಳ್ಳಿಗಳಲ್ಲಿ ಆದರೆ ಹಾಲು ಉತ್ಪಾದಕರ ಸಂಘ ಅಂತ ಇರುತ್ತೆ. ಅಂದರೆ ಹಳ್ಳಿ ಜನ ಹಾಲನ್ನು ಡೈರಿಗೆ ಹಾಕ್ತಾರೆ. ಅಲ್ಲಿ ಹಾಲು ಉತ್ಪಾದಕರ ಸಂಘ ಅಂತ ಒಂದಿರುತ್ತೆ. ಆ ಸಂಘದಲ್ಲಿ ಮೆಂಬರ್ ಆಗಿರತಕ್ಕಂಥವ್ರು ಈ ಕಾರ್ಡಿಗೆ ಅರ್ಹರಾಗಿರ್ತಾರೆ. ಮತ್ತು ಇನ್ನೊಂದು ಕೃಷಿ ಪತ್ತಿನ ಸಹಕಾರ ಸಂಘ ಅಂತ ಒಂದು ಹೇಳ್ಬಿಟ್ಟು, ನಮಗೇನಿಲ್ಲಿ ಕೋಆಪರೇಟಿವ್ ಬ್ಯಾಂಕ್ ಇರುತ್ತಲ್ವ, ಅದೇ ರೀತಿ ಹಳ್ಳಿಗಳಲ್ಲಿ ಅದು ಒಂದು ಬ್ಯಾಂಕ್ ಇದೆ. ಆ ಬ್ಯಾಂಕಿನ ಸದಸ್ಯರಿಗೆ ಈ ಒಂದು ಕಾರ್ಡಿನ ಸೌಲಭ್ಯ ಸಿಗುತ್ತೆ. ಇದು ಹಳ್ಳಿಯವರಿಗೆ. ಸಿಟಿಯವರಾದರೆ ಏನು ಮಾಡಬೇಕು ಅಂತ ಹೇಳೋದಾದರೆ, ಸಿಟಿಯವರಾದರೆ ಕೋಆಪರೇಟಿವ್ ಬ್ಯಾಂಕಲ್ಲಿ ನಾವು ಮೆಂಬರ್ ಆಗಿರಬೇಕು. ಯಾವುದೇ ಒಂದು ಕೋಆಪರೇಟಿವ್ ಬ್ಯಾಂಕಲ್ಲಿ ನಾವು ಮೆಂಬರ್ ಆಗಿದ್ವಿ ಅಂತ ಹೇಳಿದರೆ, ಅಂದರೆ ಶೇರ್ ಹೋಲ್ಡ್ರು ಇಲ್ಲ ಮೆಂಬರ್ ಆಗಿದ್ದೀವಿ ಅಂತ ಹೇಳಿದರೆ ನಮಗೆ ಈ ಒಂದು ಕಾರ್ಡಿನ ಸೌಲಭ್ಯ ಸಿಗುತ್ತೆ. ಸೊ ನಾವು ಹಳ್ಳಿಯವರಲ್ಲ, ಸಿಟಿಯವರು, ಬಟ್ ಕೋಆಪರೇಟಿವಲ್ಲಿ ಮೆಂಬರ್ ಆಗಿಲ್ಲ. ಮತ್ತೇನು ಅವಕಾಶ ಇದೆ ಅನ್ನೋದಾದರೆ, ಯಾವುದಾದ್ರೂ ನೀವೊಂದು ಸಂಘ ಸಂಸ್ಥೆಗಳಲ್ಲಿ, ಅದೇ ಸ್ವಸಹಾಯ ಗುಂಪುಗಳಂತ ಇರುತ್ತಲ್ವ, ಅದರಲ್ಲಿ ನೀವು ಸದಸ್ಯರಾಗಿದ್ರಿ ಅಂತ ಹೇಳಿದರೆ ಈ ಒಂದು ಕಾರ್ಡನ್ನು ನೀವು ಪಡಿಬೋದು. ಮತ್ತು ಈ ಕಾರ್ಡಲ್ಲಿ ನಾನು ಮೊದಲೇ ಹೇಳಿರೋ ಥರ ಮನೆಯ ಒಬ್ಬ ಸದಸ್ಯ ಕಾರ್ಡನ್ನು ಮಾಡಿಸ್ಕೊಂಡ್ರೆ ಇಡೀ ಕುಟುಂಬದವರೆಲ್ಲರಿಗೂ ಬರುತ್ತೆ. ಸೊ ನಿಮ್ಮ ಒಂದು ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಮೊಬೈಲ್ ನಂಬರ್ನ ತೊಗೊಂಡು ನೀವು ನಿಮ್ಮ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಹೋದರೆ ಅಲ್ಲಿ 100 ರೂಪಾಯಿ ಅಪ್ಲಿಕೇಶನ್ ಚಾರ್ಜನ್ನು ತೊಗೊತಾರೆ. ನಿಮಗೆ ಈ ಒಂದು ಯಶಸ್ವಿನಿ ಕಾರ್ಡನ್ನು ಮಾಡಿಕೊಡ್ತಾರೆ. ಈ ಯಶಸ್ವಿನಿ ಕಾರ್ಡು ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂತ ನೋಡೋದಾದರೆ, ಈ December 1, 2024 ಸ್ಟಾರ್ಟ್ ಆಗಿದೆ. ಇವತ್ತು 10ನೇ ತಾರೀಕಿದೆ ಅಂತ ಹೇಳಿದರೆ, ಸೊ ಇದು ಸ್ಟಾರ್ಟ್ ಆಗಿ 10 ದಿನ ಆಗಿದೆ. ಸೊ ನೆಕ್ಸ್ಟ್ ಇಯರಿಗೆ April 1ನೇ ತಾರೀಕು ನಿಮಗೆ ಕಾರ್ಡನ್ನು ಇಶ್ಯೂ ಮಾಡ್ತಾರೆ. ಅಂದರೆ 2025 April 1ನೇ ತಾರೀಕು ನಿಮಗೆ ಕಾರ್ಡ್ ಇಶ್ಯೂ ಆಗುತ್ತೆ. ಸೊ ನಮಗೆ ನೀವು ಕೇಳ್ಬೋದು, ಕಾರ್ಡ್ ಅವಾಗ ಇಶ್ಯೂ ಆದರೆ ನಮಗೆ ಯಾವಾಗಿಂದ ಕೌಂಟ್ ಬರುತ್ತೆ, 1 ವರ್ಷಕ್ಕೆ ಅಂತ ಹೇಳ್ತಿದ್ರಲ್ವಾ ಅಂತ ಹೇಳಿದರೆ, ಸೊ 1ನೇ ತಾರೀಕು April 2025ನೇ ಇಸ್ವಿಗೆ ನಿಮಗೆ ಕೊಟ್ಟರು ಅಂತ ಹೇಳಿದರೆ, ಮುಂದಿನ ವರ್ಷ 31 ಮಾರ್ಚ್ 2026ಕ್ಕೆ ಈ ಕಾರ್ಡು ಮುಕ್ತಾಯಗೊಳ್ಳುತ್ತೆ. ಅಂದರೆ ನಿಮಗೆ ಈ ಸೌಲಭ್ಯದ ಅಡಿಯಿಂದ ನೀವು ಹೊರಗಡೆ ಬರ್ತೀರಾ.
ಸೊ ಆವಾಗ ನೀವು ನೆಕ್ಸ್ಟ್ ಎಗೇನ್ ಏನು ಮಾಡಬೇಕಂದ್ರೆ ಕಾರ್ಡನ್ನು ರಿನಿವಲ್ ಮಾಡಿಸೋದಿರುತ್ತೆ. ನೀವು ಆವಾಗ ಯಾವುದೇ ರೀತಿಯ ಹೊಸ ಕಾರ್ಡ್ಗಳನ್ನು ಮಾಡಿಸೋವಂಥದ್ದಿರಲ್ಲ, ಕಾರ್ಡನ್ನು ರಿನಿವಲ್ ಮಾಡಿಸೋವಂಥದ್ದಿರುತ್ತೆ. ಇದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ, ಯಾರೂ ಗೊಂದಲ ಪಟ್ಕೋಬೇಡಿ. ಸೊ ಈ ಕಾರ್ಡನ್ನು ಬಂದು ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಸೊ ನೀವು ಕಾರ್ಡನ್ನು ಯಾವಾಗ ಪಡ್ಕೊತೀರಾ ಅಂತ ಹೇಳಿದ್ರೆ ಏಪ್ರಿಲ್ 1ನೇ ತಾರೀಕಿಂದ ನೀವು ಕಾರ್ಡನ್ನು ಪಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಇದು ಯಶಸ್ವಿನಿ ಕಾರ್ಡ್ ಆಗಿರುತ್ತೆ. ಹೋಪ್ ಇದೊಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ. ಯಶಸ್ವಿನಿ ಕಾರ್ಡ್ ಬಗ್ಗೆ ನಿಮಗೆ ಏನೆಲ್ಲ ಡೌಟ್ ಇತ್ತು ಕ್ಲಿಯರ್ ಆಗಿದೆ ಅಂತ ನಾನು ತಿಳ್ಕೊತೀನಿ. ಇದೇ ಥರ ಹೊಸ ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.